ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಟ್ಟಣದ ಕೃಷಿ ಇಲಾಖೆ ಕಟ್ಟಡ ಕಾಮಗಾರಿ ಅಪೂರ್ಣ. 2021 ಮತ್ತು 22ನೇ ಸಾಲಿನ ಕೃಷಿ ಇಲಾಖೆಯ ಅನುದಾನವಿದ್ದು ಕಚೇರಿ ದುರಸ್ತಿಗೆ ಬಳಸಿಕೊಳ್ಳಲು ಅವಕಾಶವಿದ್ದು 4 ವರ್ಷ ಪೂರೈಸಿದ್ರೂ ಕಾಮಗಾರಿಯನ್ನ ಪೂರ್ಣ ಮಾಡದೆ ಕಾಲಹರಣ ಮಾಡುತ್ತಿರುವ ಪರಿಣಾಮ ಸರ್ಕಾರದ ಹಣ ವ್ಯರ್ಥವಾಗ್ತಿದೆ. ಆದ್ರೆ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದು ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರೂಪಿಸುತ್ತಿದ್ದಾರೆ. ಆದ್ರೆ ಕಾಮಗಾರಿ ನಡೆದಿರುವ ಬಗ್ಗೆ ಹೆಚ್ಚಿನ ಮಾಹಿತಿ ಗಮನ ಹರಿಸದೇ ಇರೋದ್ರಿಂದ ಜಿಲ್ಲಾ ಪಂಚಾಯತ್ ತಾಂತ್ರಿಕ ವಿಭಾಗ ನಡೆಯುವ ಕಾಮಗಾರಿಗಳು ಅನೇಕ ಕಾಮಗಾರಿಗಳು ಇದೇ ರೀತಿ ಅಪೂರ್ಣವಾಗಿದ್ದು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಗಮನವನ್ನ ಹರಿಸ್ತಾ ಇಲ್ಲ. ಪ್ರಶ್ನಿಸುವ ಕಡೆಗೂ ಕೂಡ ಗಮನ ಹರಿಸ್ತಿಲ್ಲ. ಆದ್ರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಬಗ್ಗೆ ಶಾಸಕರು ಗಮನ ಹರಿಸಿ ಸರ್ಕಾರದ ಅನುದಾನವನ್ನ ಸದ್ಬಳಕೆ ಮಾಡುವ ಬಗ್ಗೆ ಮಾಹಿತಿ ಪಡೆದು ಯಳಂದೂರು ತಾಲೂಕಿನ ಕೈಗೊಂಡಿರುವ ಕಾಮಗಾರಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕೆಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಅನುಮೋದನೆ ಆಗಿತ್ತು. ಅನುದಾನ ಬಿಡುಗಡೆಯಾಗಿ ಅದನ್ನು ಸಹ ನಾವು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಈಗಾಗಲೇ ಅನುದಾನವನ್ನು ಅವರ ಖಾತೆಗೆ ಜಮಾವನ್ನು ಮಾಡಿದ್ವಿ. 4.13 ಲಕ್ಷಕ್ಕೆ ವಾಲ್ ಸೀಲಿಂಗ್ ಅಳವಡಿಸೋದು, ವಿನೀರ್ ಪ್ಯಾನಲ್ ಅಳವಡಿಸೋದು, ಶೌಚಾಲಯಕ್ಕೆ ಬೇಸಿನ್ ಅಳವಡಿಸೋದು, ಗೇಟ್ ಅಳವಡಿಸೋದು, ಕೊಲಾಪ್ಸಿಬಲ್ ಶಟರ್ಸ್ ಅಳವಡಿಸೋದು, ಪೈಪಾಗಿ ಮಣ್ಣನ್ನು ಅಗೆಯುವುದು, ಜಲ್ಲಿ ಅಳವಡಿಸೋದು, M20 ಕಾಂಕ್ರೀಟ್ ಅಳವಡಿಸೋದು, ಕಬ್ಬಿಣ ಸರಬರಾಜು, ಸುಣ್ಣ ಬಣ್ಣ ಬಳಿಯುವುದು, ಇಂಟರ್ಲಾಕ್ ಕವರ್ಸ್ ಅಳವಡಿಸೋದು ಇತ್ಯಾದಿ ಕಾಮಗಾರಿಗಳಂತೆ ಅನುಮೋದನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿದ್ದಾರೆ, ಪೂರ್ಣವಾಗಿ ಮುಗಿಸಿಲ್ಲ. ಈ ಕುರಿತು ನಾವು ಹಲವಾರು ಸಾರಿ ಅವರು ಜೆಪಿ ಇಂಜಿನಿಯರಿಂಗ್ AWWರಿಗೂ ಮಾತಾಡಿದ್ವಿ, WWರಿಗೂ ಮಾತಾಡಿ ಮತ್ತು ಪತ್ರ ವ್ಯವಹಾರವನ್ನು ಮಾಡಿದ್ವಿ. ಈಗ ಸಂಪೂರ್ಣವಾಗಿ ಮುಗಿಸಿಲ್ಲ. ಅವರು ಸಹ ಈಗ ಮೊನ್ನೆ ಮಾತಾಡಿದ್ದಾರೆ. ಆದಷ್ಟು ಟೆಂಡರ್ ಆದಂಥವ್ರನ್ನ ಕರೆಸ್ಬಿಟ್ಟು ಕೂಡಲೇ ನಾವು ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸ್ಕೊಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಇದು ಬ್ಯಾಕ್ಟಿ ಆಮೇಲೆ ಇದು ಕಾಮಗಾರಿ ವಿವರ ಇದೆಯಲ್ಲ, ಆಮೇಲೆ ನಿಮಗೆ ಓದಿದೆ KDP-ನಲ್ಲಿ ಎಷ್ಟು ಸರಿ ಮಾತಾಡಿದ್ದೀನಿ, ಎಲ್ಲ ಮೀಟಿಂಗಲ್ಲೂ ಮಾತಾಡಿದ್ದೀನಿ. ನೀವೇ ಇದೆಯಲ್ಲ ಪಾಪ ಇದೆ ಬೇಡ ಅನ್ಸುತ್ತೆ, ಸೈನ್ ಇಲ್ಲ ಹೋಗ್ಬೇಕಾ ಕಾಮಗಾರಿ ಇದು 21, 22. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.